ಮ್ಯಾಕ್ಸ್ ಸಿನಿಮಾ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಮೊದಲ ದಿನವೇ ಹತ್ರತ್ರ 9 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಒಂದು ವೇಳೆ ಮೊದಲ ದಿನವೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮ್ಯಾಕ್ಸ್ ತೆರೆಗೆ ಬಂದಿದ್ರೆ ಗಳಿಕೆ ಡಬಲ್ ಆಗುವಂತಹ ಸಾಧ್ಯತೆ ಇತ್ತು. ಬರುವ ಶುಕ್ರವಾರ ಮ್ಯಾಕ್ಸ್ ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ಹಿಂದಿ ವರ್ಷನ್ ಬಿಡುಗಡೆಯ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಈಗಾಗಲೇ ಕನ್ನಡದಲ್ಲಿ ಒಳ್ಳೆಯ ವಿಮರ್ಶೆಯನ್ನ ಪಡೆದುಕೊಂಡಿರುವ ಮ್ಯಾಕ್ಸ್ ಚಿತ್ರ ಆಲ್ಮೋಸ್ಟ್ ಗೆದ್ದು ಬಿಟ್ಟಿದೆ. ಯಾವ ನೆಗೆಟಿವ್ ರಿವ್ಯೂ ಕೂಡ ಇನ್ನೂ ಬರುವುದಿಲ್ಲ. ಕನ್ನಡಿಗರು ಚಿತ್ರವನ್ನ ಅಪ್ಪಿಕೊಂಡಿದ್ದಾರೆ. ಇಲ್ಲಿ ಗೆದ್ದ ಸಿನಿಮಾ ಬೇರೆ ಭಾಷೆಗಳಲ್ಲೂ ಕೂಡ ಯಶಸ್ಸನ್ನ ಕಾಣೋದು ಕನ್ಫರ್ಮ್. ಮ್ಯಾಕ್ಸ್ ಎರಡನೇ ದಿನ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸುಮಾರು 930 ಸ್ಕ್ರೀನ್ಗಳಲ್ಲಿ ಪ್ರದರ್ಶನವಾಗ್ತಾ ಇರುವ ಮ್ಯಾಕ್ಸ್ ಮೊದಲ ದಿನ 8.50 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ಸ್ಯಾಕ್ನೆಲ್ ವೆಬ್ಸೈಟ್ ವರದಿಯನ್ನ ಮಾಡಿತ್ತು. ಎರಡನೇ ದಿನ ಸುಮಾರು 7 ಕೋಟಿ ಗಳಿಕೆ ಕಾಣುವ ನಿರೀಕ್ಷೆ ಇದೆ. ಇನ್ನು ಬರುವ ರಜಾ ದಿನಗಳಲ್ಲಿ ಈ ಗಳಿಕೆ ಇನ್ನೂ ಹೆಚ್ಚಾಗಲಿದೆ. ಅದು ಅಲ್ಲದೆ ಶುಕ್ರವಾರದಿಂದ ಇದು ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದ್ದು ಸಹಜವಾಗಿ ಗಳಿಕೆ ಡಬಲ್ ಆಗುವಂತಹ ಭರವಸೆ ಇದೆ. 2.5 ವರ್ಷಗಳ ಬಳಿಕ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಿರುವ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ನಿರಾಸೆಯನ್ನ ಮಾಡಿಲ್ಲ. ಅವರ ನಟನೆಯ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ. ಕಿಚ್ಚ ಎಂದಿನ ಎನರ್ಜಿ ಹಾಗೆ ಮಾಸ್ ಅಪಿಯರೆನ್ಸ್ ಮೂಲಕ ಮತ್ತೆ ಅಬ್ಬರಿಸಿದ್ದಾರೆ. ಈ ಬಾರಿ ಕಥೆಯ ಆಯ್ಕೆಯಲ್ಲೂ ಕೂಡ ಸುದೀಪ್ ಹೊಸ ಮೆರುಗನ್ನ ಮೆರೆದಿದ್ದಾರೆ. ಮ್ಯಾಕ್ಸ್ ಕತೆ ಸರಳವಾಗಿದ್ರೂ ಕೂಡ ಅದನ್ನ ತೆರೆಯ ಮೇಲೆ ತರುವಲ್ಲಿ ನಿರ್ದೇಶಕ ವಿಜಯ್ ಕಾರ್ತಿಕೇಯ್ ಜಾಣ್ಮೆ ತೋರಿದ್ದಾರೆ. ಅವರ ಶ್ರಮ ಚಿತ್ರದುದ್ದಕ್ಕೂ ಕೂಡ ಕಾಣಿಸುತ್ತದೆ. ಪ್ರೇಕ್ಷಕರಿಗೆ ಪ್ರತಿ ದೃಶ್ಯದಲ್ಲೂ ಥ್ರಿಲ್ ನೀಡಲು ಕಷ್ಟಪಟ್ಟಿದ್ದಾರೆ. ಒಟ್ಟಾರೆ ಕನ್ನಡಿಗರು ಮ್ಯಾಕ್ಸ್ಗೆ ಬಹುಪರಾಕ್ ಹೇಳ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಸೂಪರ್ ಬೆಂಕಿ ಬ್ಯೂಟಿಫುಲ್ ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಚೆನ್ನಾಗಿದೆ. ಸೂಪರ್ 6 ಗಂಟೆಗೆ ಹೇಳಿದೆ ಮೂವಿ ಚೆನ್ನಾಗಿರ್ತಿದೆ ಅಂದ್ಬಿಟ್ಟು ಇಂಗ್ಲಿಷ್ ಮೂವಿ ಇದ್ದಂಗಿದೆ ಸರ್. ಇಂಗ್ಲಿಷ್ ಇದ್ದಂಗೆ ಐತಲ್ಲ ಸರ್. ನಮ್ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅಮಿತಾಬ್ ಬಚ್ಚನ್ ತರ ಇದ್ದಾರೆ. ಸೂಪರ್ ಆಗಿದೆ ಮ್ಯಾಕ್ಸ್. 2 ಸಲ ನೋಡ್ಬೇಕು, ಒಂದ್ಸಲಿಗೆ 2 ಸಲ ನೋಡಿ. ಸ್ಟೋರಿ ಹೇಳ್ಬೇಡ್ರಿ ಯಾರಿಗೂ. ಶಂಕರ್ ನಾಗು ಅಷ್ಟೇ. ನಟನೆಗೆ ಇನ್ನೊಂದು ಹೆಸರೇ ಅಭಿನಯ ಚಕ್ರವರ್ತಿ ನಮ್ ಕಿಚ್ಚ ಬಾಸ್. ಸೂಪರ್. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಬೇಡಿ. ಎಕ್ಸ್ಪೆಕ್ಟೇಷನ್ ಇರೋದು ಅವ್ರು ಅಷ್ಟು ಮಸ್ತ್ ಐತೆ. ಒಟ್ಟೆ ನೋಡು ಮಸ್ತ್ ಸರ್. ಫಿಲಮ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರ ಫಿಲಮ್ ಇದು. ದಯಮಾಡಿ ಪ್ರತಿಯೊಬ್ಬರು ಕನ್ನಡಿಗರ ಗೆಲುವು ಮೋಸನ. ಇದು ಕನ್ನಡಿಗರ ಗೆಲುವು ಮಾತ್ರ. ಪಕ್ಕಾನ್ ರೆಡೀಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫೈಡ್ ಮಾಡ್ತಾರೆ ಸರ್. ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸ್ ಅಂದ್ರೆ ಸೂಪರ್ ಆಗಿದೆ. ಸೂಪರ್ ಆಕ್ಟಿಂಗ್ ಸೂಪರ್. ಮ್ಯಾಕ್ಸಿಮಮ್ ಸೌಂಡ್ ಮಾಡ್ತಾ ಇದೆ. ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್ 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 ಫಿಲಮ್. ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಇದೆ ನೋಡ್ತೀವಿ. ಮ್ಯಾಕ್ಸಿಮಮ್ ಆಗಿದೆ. ಮ್ಯಾಕ್ಸಿಮಮ್ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಸೂಪರ್. ಸುದೀಪ್ ಅವ್ರದ್ದು ಅಮೇಸಿಂಗ್ ಸ್ಕ್ರೀನ್ ಪ್ರೆಸೆನ್ಸು. ಡೆಬ್ಯೂ ಡೈರೆಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಡೆಬ್ಯೂ ಡೈರೆಕ್ಟರು ಅಲ್ಲಿ ಇಲ್ಲಿ 1-2 ಫ್ಲಾಸ್ ಇದೆ, ಬಟ್ ಅದು ಎಲ್ಲ ಫಿಲ್ಮಲ್ಲೂ ಇದ್ದೇ ಇರುತ್ತೆ. ಅಮೇಸಿಂಗ್ ಮೂವಿ, ಬೋರ್ ಆಗಲ್ಲ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಗ್ರಿಪ್ಪಿಂಗ್ ಆಗಿದೆ. ಎಲ್ಲರೂ ಬಂದು ನೋಡಬೇಕು ಅಂತ ನನ್ನ ಹಾರೈಕೆ. ಆಕ್ಷನ್ ಬ್ಲಾಕ್ ಚೆನ್ನಾಗಿದೆ ಫಿಲ್ಮ್ ಅಲ್ಲಿ. ಮ್ಯಾಕ್ಸಿಮಮ್ ಭಾಷಣ ಮ್ಯಾಕ್ಸಿಮಮ್ ಚೆನ್ನಾಗಿದೆ ಮೂವಿ. ಸ್ಕ್ರೀನ್ ಮೇಲೆ ನೋಡೋದೇ ತುಂಬಾ ದೊಡ್ಡ ಖುಷಿ. ಅಂಥದ್ರಲ್ಲಿ ಇಂಥ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದು ಇನ್ನೂ ಹೆಚ್ಚು ಖುಷಿಯಾಗಿದೆ. ಇದನ್ನೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಆಮೇಲೆ 2024 ಒಳ್ಳೆ ಕನ್ನಡ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗೆ ಆಗುತ್ತೆ. ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ಸೂಪರ್ ಆಗಿದೆ ಮೂವಿ. ಸೂಪರ್. ಮನೇಲಿ ಕೂತ್ಕೊಂಡು ಏನ್ ನೋಡ್ತೀರಾ? OTT ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ ಸರ್. ಫಸ್ಟ್ ಕ್ಲಾಸ್ ಮೂವಿ, ಫಸ್ಟ್ ಕ್ಲಾಸ್. ಮ್ಯಾಕ್ಸಿಮಮ್ 365 ಡೇಸ್ ಓಡಬೇಕು. ನಾನು ಇನ್ನೊಂದ್ಸತಿ ಬರ್ತಾ ಇದ್ದೀನಿ ಬ್ಲ್ಯಾಕಲ್ಲಿ ಇಸ್ಕೊಂಡು. ಸಖತ್ತಾಗಿತ್ತಣ್ಣ. 365 ಡೇಸ್ ಓಡಲೇಬೇಕದು. ಮಸ್ತಿಗಿತ್ತು ಕಿಚ್ಚ ಬಾಸ್ದು. ಸೂಪರ್ ಸೂಪರ್ ಸರ್. ಗುಡ್ ಮೂವಿ ಸರ್. ಚಕ್ರವರ್ತಿ
ಕಿಚ್ಚ ಸುದೀಪ್ ಅಣ್ಣನ ಯಾವನಾದ್ರೂ ಮ್ಯಾಚ್ ಅಲ್ಲಿ ಕರ್ನಾಟಕದಲ್ಲಿ ಗೆಲ್ಲಕ್ಕಿಂತ ಮುಂಚೆ ಅವನಜ್ಜಿ ಹಾಸ್ಪಿಟಲ್ ವಾರ್ಡು 4 ಜನ ಗಾರ್ಡ್ ನ ಮೊದಲೇ ರೆಡಿ ಮಾಡಿಕೊಂಡ್ರು. ಕೆಣಕದ ಮೇಲೆ ಕಿಚ್ಚ ಈ ಅಭಿಮಾನಿಗಳ ಕೂಡ ಹೇಳಿಕೆ ಮಕ್ಕಳ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇರ್ತಾರೆ, ಇಲ್ಲ ಹರಿಶ್ಚಂದ್ರ ಘಾಟ್ ನಲ್ಲಿ ಇರ್ತೀರ. ಮೀಟರ್ ಆಟೋದಲ್ಲಿ ಕಿಚ್ಚ ಸುದೀಪ್ ಅಣ್ಣನ ಬಗ್ಗೆ ಉಲ್ಟಾ ಮಾತಾಡೋರು ತಾತ ಮುತ್ತಾದ ಫೋಟೋದಲ್ಲಿ ಬಿಗ್ ಬಾಸ್ ರಾಶಿ ಕರ್ನಾಟಕ ಹುಟ್ಟಿದ ಕರ್ನಾಟಕ ಹೇಳಿ ಕೇಳಿ ಕಿಚ್ಚ ಅಣ್ಣಂದು ಇದೇ ಸೀಳದ ಜಾತಕ ಸುಮಾರಾಗಿ ದುಡ್ಮ ಕೋಟಿಗೊಬ್ಬ ದುರಾಂಕಾರ ಕಡಿಮೆ ಹೆಂಗೋ ಬದುಕು ನಡೀತೈತೆ. ವಿಷ್ಣುವಾದ ದಾದ ಅವ್ರ ಮನೆದೇವ್ರ ಮೈಮೆ ಬೆಜ್ಜಾನ್ ತಾಳ್ಮೆ ಐತೆ, ಸಂದರ್ಭಕ್ಕೆ ಜಾಣ್ಮೆನ ಐತೆ. ರೇಣೇಂದ್ರ ಪಕ್ಕ ರೇಟ್ರು ಮ್ಯಾಕ್ಸ್ ಫೀಲ್ಡಿಗೆ ಇಳ್ತದ ನೋಡ್ರಿ ಅಭಿಮಾನಿಗಳು. ನಾವು ಕೊಡ್ತೀವಿ ಪಕ್ಕ ಫೈಟ್ರಿಗಿನ್ನ ಫೈಟ್ರ್. ಏನು ಕಿಚ್ಚ ಸುದೀಪ್ ಅಣ್ಣಂದು ಗಡಸ್ ವಾಯ್ಸು ಮೆದುವಾಗಿರೋ ಗುಣ ಅಂತ ಅದವಾಗ ತಗೊಳಕ್ ಹೋಗ್ಬೇಡ್ರು. ಕಣ್ಣಲ್ಲಿ ಛಲ, ತೋಳಲ್ಲಿ ಬಲ, ಮೈಯೆಲ್ಲ ಮದ ತುಂಬಿರೋ ಗಜ ಅದು. ಅವ್ರ ಯಾರಾದ್ರೂ ಎದುರಿ ಹಾಕೊಂಡ್ರೆ ಅಭಿಮಾನಿಗಳು ಕೊಡ್ತಾರ ನೋಡಿ ಏಟು. ಆ ನನ್ನ ಮಕ್ಕಳೆಲ್ಲ ಸೀದಾ ಧ್ವಂಸ 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 ಧ್ವಂಸ. ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಸುದೀಪ್ ಅಣ್ಣ ಥಿಯೇಟರ್ ಬಂದು ಪ್ರೂವ್ ಮಾಡ್ಬಿಟ್ಟವ್ರೆ. ಒಂದಂತೂ ಹೇಳ್ತೀನಿ, ಸುದೀಪ್ ಅಣ್ಣ ಸಿನಿಮಾ ಅಂತ ಬಂದಾಗ ಕಾಂಟ್ರವರ್ಸಿ ಮಾಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಲಾಸ್ಟ್ ಟೈಮ್ ವಿಕ್ರಮ್ ಸಿನಿಮಾ ನೋಡಿದಾಗ್ಲೂ ಕೆಲವರು ಕಾಂಟ್ರವರ್ಸಿ ಮಾಡಿದ್ರು, 2 ಕ್ವಾರ್ಟರ್ ಕುಡ್ದು ಇಳಿದೋಗಿತ್ತು ಅಂತ. ಅದನ್ನ ತೆಗ್ದಾಕಕ್ಕೆ ಅಂತಾನೆ ಮ್ಯಾಕ್ಸಿಮಾ ಬಂದು ತೋರ್ಸೋರು. ಇವತ್ತು ಚಿನ್ನ ಮ್ಯಾಕ್ಸಿಮಾ ಬಂದು ನೋಡು, ಇವತ್ತು 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾ ಸುದೀಪ್ ಅಣ್ಣ ಕೊಟ್ಟಾರೆ. ಅಷ್ಟು ಚೆನ್ನಾಗೈತೆ. ಒಂದಂತೂ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗ್ಲೂ ಹೇಳ್ತಾ ಇದೀನಿ, ಸುದೀಪ್ ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಹೇಳೋದು ಒಂದೇ ಮಾತು, ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕ ಸಿದೋಗೋವಾಗ ಕೂಗ್ತಾ ಇರ್ತೀರಾ, ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಖರವಾದ ಹಾಕೊಂಡಿದ್ದೀರಾ. ನಿಜವಾಗ್ಲೂ ಒಂದೇ ಲೈನ್ ಹೇಳೋದು ನಾನು. ಒಂದಂತೂ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಬಚ್ಚ, ಥಿಯೇಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ನಿಜವಾಗ್ಲೂ ಸೂಪರ್ ಆಗೈತೆ ಸರ್. ಸಿನಿಮಾದಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡು ಆಕ್ಟ್ ಮಾಡ್ತಾರೆ. ಸುದೀಪ್ ಅಣ್ಣ ಈ ಸಿನಿಮಾದಲ್ಲಿ ಬ್ಲಡ್, ಆಯಿಲ್, ಏನೋ ಕೆಮಿಕಲ್ಸ್ಗಳು ಹಾಕೊಂಡು ಎಷ್ಟು ಚೆನ್ನಾಗಿ ಕೊಟ್ಟಾರೆ, ಸೂಪರ್ ಆಗೈತೆ. ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಹುಡುಗಿಗೆ ಹೆಂಗ್ ಮಾಡ್ತಾರೆ, ಒಂದು ನೈಟ್ ಸ್ಟೋರಿ, ಕೆಲವರು 50, 60, 70, 100 ದಿನ ತಗೊಂಡು ಸಿನಿಮಾ ಮಾಡ್ತಾರೆ. ಸುದೀಪ್ ಅಣ್ಣ ಒಂದು ನೈಟ್ ಅಲ್ಲಿ ಇಂಥ ಸ್ಟೋರಿನ ಕೊಟ್ಟಾರಲ್ಲ, ಅದು ಕ್ಯಾನ್ಸಲ್ ಮಾಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ತಮಿಳ್ ಡೈರೆಕ್ಟ್ರು, ತಮಿಳ್ ಪ್ರೊಡ್ಯೂಸರ್, ಅವ್ರನ್ನ ಕರ್ಕೊಂಡ್ಬಂದು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದಂತೂ ಹೇಳ್ಬೇಕು ಅಂತ ಲಾಸ್ಟ್ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾನು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಇನ್ನು ಇಂಟರ್ವ್ಯೂನಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ಲಾ, ಸುದೀಪ್ ಅಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಏನು ಪದೇ ಸುಳ್ಳು ಹೇಳ್ತಾವ್ರೆ, ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಈ ಸಿನಿಮಾದ ನೋಡ್ರಿ ಡ್ಯಾನ್ಸ್ ಹೆಂಗ್ ಮಾಡೋರು ಅಂತ, ಮ್ಯಾಕ್ಸಿಮಮ್ ಮಾಸ್ ಅವೆಲ್ಲ ಸೂಪರ್ ಐತೆ. BGM ಯೋಚನೆ ಅಜೇಶ್ ಸಕ್ಕದಾಗ ಕೊಟ್ಟವ್ರೆ. ಎಲ್ಲಾ ಕನ್ನಡಿಗರು ಬಂದು ಸಿನಿಮಾ ನೋಡ್ರಿ. ಯಾರೋ ಸಿನಿಮಾ ನೋಡ್ಬಿಟ್ಟು ತಲೆ ಗುಳೆ ಬಿಟ್ಕೊಂಡ್ರಿ, ಕನ್ಫ್ಯೂಸ್ ಆಗ್ಬಿಟ್ಟು ಮೈಂಡ್ ಡೈವರ್ಟ್ ಆಗ್ಬಿಟ್ಟು ಅನ್ಕೊಂಡ್ರಲ್ಲ, ಅವರೆಲ್ಲ ಬಂದು ಮ್ಯಾಕ್ಸಿಮಮ್ ನೋಡ್ರೆ ಫುಲ್ ಮಿಕ್ಸ್ ಮಸಾಲ. ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟಾರೆ. ಸುದೀಪ್ ಅಣ್ಣ ಇದು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಸೂಪರ್ ಆಗೈತೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ, ಕೇಳಿಸ್ಕೊಳ್ಳೋ ಬಚ್ಚ, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ಥ್ಯಾಂಕ್ ಯು. ಅಭಿಮಾನಿ ಮಾತಾಡ್ದೆ ಅಣ್ಣನ ಬಗ್ಗೆ ನಮ್ಮ ಬಾಸ್ ಅಭಿಮಾನಿಗೆ ಒಂದು ಮಾತು ಕೊಟ್ಟಿದ್ರು, 100% ನಿಜ ಮಾಡ್ಯಾರೆ. ಮೂವಿ ಮತ್ತೆ ಸೂಪರ್ ಫೈಟ್ ಆಕ್ಟಿಂಗ್ ಎಲ್ಲ ಸಕ್ಕದ ಮಾಡ. ಸಿಗರೇಟ್ ಇರ್ತಾರಲ್ಲ, ಹುಚ್ಚ ಫಿಲಮ್ ಅಲ್ಲಿ ಆಕ್ಟಿಂಗ್ ಇರ್ತಾರಲ್ಲ, ಅದೇ ಸೇಮ್ ನೋಡ್ದಂಗ ಆಗುತ್ತೆ. ಸಿಗರೇಟ್ ಮಾತ್ರ ಚಿಂದಾಗಿರ್ತಾರೆ ಬಾಸ್. ಮತ್ತೆ ಸೂಪರ್ ಆಕ್ಟಿಂಗ್, ಡೈಲಾಗ್ ಮತ್ತೆ ಸೂಪರ್ ಸಕ್ಕದಾಗೈತೆ ಮೂವಿ. ಮತ್ತೆ ಬಂದು ಎಲ್ಲ ನೋಡಿ ಕರ್ನಾಟಕ ಜನ ಎಲ್ಲ ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.